ಕಲ್ಯಾಣದ ಪ್ರಧಾನಿಯಾಗಿ ಅನುಭವ ಮಂಟಪವನ್ನು ಕಟ್ಟಿ 900 ವರ್ಷಗಳ ಹಿಂದೆ ಕರ ಮುಗಿದು ಶಿರಬಾಗಿ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಘ ಅನ್ನುವಂತಹ ಭಾವದೊಳಗ ಬಸವಣ್ಣನವರ ಅಪರೂಪವಾಗಿರುವಂತ ಆ ತಾಯ್ತನದ ಗುರು ಪ್ರೀತಿಯನ್ನ ಕಂಡೆ ಕನ್ನಡ ನಾಡಿನ ಮೂಲೆ ಮೂಲೆಗಳಿಂದ ಶರಣರು ಹರಿದು ಬಂದರು ಕಲ್ಯಾಣಕ್ಕ. ಪರಹಿತಂ ಗುರುಪದಂ, ಪರಹಿತವನ್ನು ಬಯಸುವಂತಹದ್ದು. ಅನ್ನುವ ಅಕ್ಷರ ತೆಗೀರಿ, ಮತ್ತೊಂದು ಅರ್ಥವನ್ನು ಕೊಡ್ತದ, ರಹಿತಂ ಗುರುಪದಂ. ರಹಿತಂ ಇದ್ದೂ ಇಲ್ಲದಂಗಿರುವಂತ ಮಹಾನುಭಾವ, ಸಹಿತನಾಗಿರೋದಲ್ಲ, ರಹಿತನಾಗಿರೋದು. ಎಲ್ಲದೂ ಮಾಡ್ತಾನೆ, ನಾನೇನೋ ಮಾಡಿಲ್ಲ ಅಂತ ಇರ್ತಾನೆ. ಎಲ್ಲದನ್ನೂ ತಿಳಿಸ್ತಾನೆ, ನಾನೇನೋ ತಿಳಿಸಿಲ್ಲ ಅಂತಾನೆ. ತನ್ನನ್ನು ತಾನು ಎಲ್ಲದಕ್ಕೂ ಅರ್ಪಣೆ ಮಾಡಿಕೊಂಡಿರ್ತಾನೆ. ನಾನು ಮಾಡುವವನಲ್ಲ ಅನ್ನುವಂತಹ ಭಾವದೊಳಗಿರ್ತಾನೆ. ಅಂತ ಮಹಾನುಭಾವ ಸದ್ಗುರು ಆಗ್ತಾನೆ, ವಿಶ್ವಗುರು ಆಗ್ತಾನೆ. ನೋಡಿ, ರಹಿತಂ ಗುರುಪದಂ. ರ ಅನ್ನುವಂಥ ಅಕ್ಷರವನ್ನು ತೆಗೀರಿ, ಮತ್ತೊಂದು ಅರ್ಥವನ್ನು ಕೊಡ್ತದ, ತಂ ಗುರುಪದಂ. ತನ್ನನ್ನ ತಾನು ತಿಳಿದವನು ಗುರು. ತನ್ನ ಅರಿವಿನ ಬೆಳಕನ್ನ ಬೆಳಕಾಗಿ ಚೆಲ್ಲಿ ಮತ್ತೊಬ್ಬರಿಗೆ ಅರಿವಿನ ಬೆಳಕನ್ನ ನೀಡುವಂತ ತನ್ನನ್ನ ತಾನು ಅರಿತವನೇ ಮಹಾಗುರು ಆಗ್ತಾನೆ ಜಗತ್ತಿನೊಳಗ. ತಂ ಗುರುಪದಂ. ತ ಅನ್ನುವಂತ ಆ ಅಕ್ಷರವನ್ನು ತೆಗೆದರೂ ಕೂಡ ಮತ್ತೊಂದು ಅರ್ಥವನ್ನ ನಾವು ಕಂಡುಕೋಬಹುದು. ಆ ಅರ್ಥ ಯಾವುದು ಅಂದ್ರ, ಎಲ್ಲದನ್ನ ಒಳಗೊಂಡು ಏನೂ ಇಲ್ಲದಂತೆ ಸಾಕ್ಷಾತ್ ಬಯಲು ತತ್ವದ ಬ್ರಹ್ಮಾಂಡವಾಗಿರುವಂತ ಆ ಅಪರೂಪದ ಅರಿವಿನ ಶಕ್ತಿಯೇ ಅದು ಗುರು ಅನಿಸ್ಕೊಳ್ತದೆ, ಗುರು ಅನಿಸ್ಕೊಳ್ತದೆ. ಈ ಅರ್ಥದೊಳಗೆ ಬಸವಣ್ಣನವರು ಎಂತೆಂಥವ್ರನ್ನ ಒಪ್ಕೊಂಡ್ರು, ಎಂತೆಂಥವ್ರನ್ನ ಕಲ್ಯಾಣಕ್ಕ ಕೈ ಬೀಸಿ ಕರೆದ್ರು, ಎಂತೆಂಥ ಮಹಾನುಭಾವರು ಬಂದರು ಕಲ್ಯಾಣಕ್ಕ. ಜಗತ್ತಿನೊಳಗ ಯಾವ ಪ್ರವಾದಿಗಳು ಮಾಡದೇ ಇರುವಂತ ಅದ್ಭುತವಾದ ಕಾರ್ಯವನ್ನ 12ನೇ ಶತಮಾನದ ಧರ್ಮಗುರು ಬಸವಣ್ಣನವರು ಮಾಡ್ಯಾರ. ಬಹಳ ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕು ನಾವೆಲ್ಲ. ಇವತ್ತು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಮತಿಯೊಳಗೆ ತುಂಬಿರುವಂತ ಅಜ್ಞಾನಕ್ಕಾಗಿ ಯಾವುದೋ ರೀತಿಯೊಳಗೆ ನಾವು ಆಲೋಚನೆ ಮಾಡೋದಲ್ಲ. ಒಂದಿಷ್ಟು ಅಪರೂಪವಾಗಿರುವಂತ ಅರಿವಿನ ಎಚ್ಚರಿಕೆಯೊಳಗ ಚಿಂತನೆ ಮಾಡಿದಾಗ ಸತ್ಯದ ದರ್ಶನ ನಮಗಾಗ್ತದೆ. ಕನ್ನಡ ನಾಡಿನ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಅಪರೂಪವಾಗಿರುವಂತ ಇಂದಿನ ಮಸಬಿನಹಾಳು ಅನ್ನುವಂಥ ಒಂದು ಊರಿದೆಯಲ್ಲ, ಬಹಳ ಚಿಕ್ಕದಾಗಿರುವಂಥ ಊರದು. ಆ ಮಸಬಿನಹಾಳದಿಂದ ಅಪ್ಪಣ್ಣನವರು ಅವರ ಧರ್ಮಪತ್ನಿಯಾಗಿರುವಂಥ ಲಿಂಗಮ್ಮ ಕಲ್ಯಾಣವನ್ನು ಕೂಡಿದವರು. ಎಷ್ಟು ಅಪರೂಪವಾಗಿರುವಂಥ ಪುಣ್ಯಾತ್ಮ ಬಸವಣ್ಣ. ಇವತ್ತಿಗೂ ಕೂಡ 21ನೇ ಶತಮಾನದ ವಿಜ್ಞಾನದ ಜಗತ್ತಿನಲ್ಲಿ, ಕಂಪ್ಯೂಟರ್ ಪ್ರಪಂಚದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ಮನುಷ್ಯನ ಬುದ್ಧಿ ಬಹಳ ಅಪರೂಪವಾಗಿ ಬೆಳೀತಾ ಇದೆ. ಇವತ್ತು ಅಂಗೈಯಷ್ಟು ಮೊಬೈಲ್ನಲ್ಲಿ ಇಡೀ ಜಗತ್ತನ್ನೇ ನಾವು ಆಡಿಸುವಷ್ಟು ಬುದ್ಧಿವಂತರಾಗಿದ್ದೇವೆ. ಆದರೆ ಇವತ್ತು ಕೂಡ ನಮ್ಮೊಳಗು ತುಂಬಿರುವಂತ ಅಜ್ಞಾನದ ಜಿಡ್ಡು ದೂರವಾಗಿಲ್ಲ. ಕಾರಣ ನೋಡಿ, ಸಂಪ್ರದಾಯವಾದಿಗಳು ಏನು ಮನುಷ್ಯ ಲೋಕದೊಳಗ ಚಾತುರ್ವರ್ಣವನ್ನ ಹುಟ್ಟಾಕಿದ್ರು, ಈ ಚಾತುರ್ವರ್ಣಗಳ ನಂತರದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿರುವಂತ ಮಾನವರ ಸೇವೆಯನ್ನ ಮಾಡ್ತಾರೋ ಅವರನ್ನ ಶೂದ್ರರು, ಅದಕ್ಕಿಂತಲೂ ಅತೀತವಾಗಿ ಪಂಚಮರು ಅನ್ನುವಂಥ ವ್ಯವಸ್ಥೆಯೊಳಗ ಮನುಷ್ಯರನ್ನಾಗಿ ಕಾಣದೇ ಇರುವಂತ
ಹುನ್ನಾರದ ವಿಚಿತ್ರ ವ್ಯವಸ್ಥೆ ಸಮಾಜದೊಳಗೆ ನಡೆದು ಬಂದಿರೋದನ್ನ ನೋಡ್ತೇವೆ. ಇವತ್ತಿಗೂ ಕೂಡ ಪಂಚಾಂಗ ಬರೆಯುವಂಥವ್ರು ನೀವು ಗಮನಿಸಬೇಕು, ಅಪಶಕುನ ಶಾಸ್ತ್ರ ಅಂತ ಬರೀತಾರ. ಅದರೊಳಗ ಬರೆಯುವಾಗ ಕಾಗೆ, ಬೆಕ್ಕು, ಕಟ್ಟಿಗೆ ಹೊರಿ, ಖಾಲಿ ಕೊಡ, ಅದರ ಜೊತೆಗೆ ಒಬ್ಬ ಹಡಪಿಗ ಎದುರಿಗೆ ಬಂದ್ರ ಅಪಶಕುನ ಕೆಟ್ಟ ಅಂತ ಬರೀತಾರ. ಇತ್ತಿತ್ತಲಾಗಿ ವಿಚಾರವಂತಿಕೆ ಹೆಚ್ಚಾಯಿತು, ವಿರೋಧ ಮಾಡುವಂಥವ್ರು ಹೆಚ್ಚಾದ್ರು. ಕೆಲವು ಜನ ಅದನ್ನ ಪಂಚಾಂಗದಿಂದ ತೆಗೆದು ಹಾಕ್ಯಾರ, ಇನ್ನೂ ಕೆಲವರು ಉಳಿಸಾಕತ್ಯಾರ. ಎಷ್ಟು ವಿಚಿತ್ರ ಅಲ್ಲ? ಯಾರನ್ನ ನೋಡಿದ್ರೆ ಯಾರಿಗೆ ಕೆಟ್ಟಾಗೋದದ ಈ ಜಗತ್ತಿನೊಳಗ? ವಿಚಾರ ಮಾಡಿ. ಮುಂಜಾನೆ ಎದ್ದುಗುಳೆ ಕ್ಷೌರದ ಡಬ್ಬಿಯನ್ನ ಕೈಯಲ್ಲಿ ಹಿಡ್ಕೊಂಡು ಓಣಿಯೊಳಗೆ ಬಂದು, ಬೀದಿಯೊಳಗೆ ಬಂದು, ಮನೆಗಳಿಗೆ ಬಂದು, ನಮ್ಮ ಮುಖದ ಮೇಲಿರುವಂತಹ ಹೊಲಸನ್ನ ತೆಗೆದು ನಮ್ಮ ಮುಖ ಸ್ವಚ್ಛ ಮಾಡಿ, ನಮ್ಮ ಮುಖ ಮಂದಿ ನೋಡುವಂಗ ಮಾಡಿ, ನಮ್ಮನ್ನ ಇನ್ನೊಬ್ಬರ ಕಣ್ಣೊಳಗೆ ಚಂದ ಕಾಣಂಗ ಮಾಡಿ ತಾನು ಕಾಯಕ ಮಾಡುವಂತ ವ್ಯಕ್ತಿ ಕೀಳಾಗ್ತಾನ, ನಾವು ಶ್ರೇಷ್ಠ ಆಗ್ತೀವಿ. ಎಷ್ಟು ಹುಚ್ಚಲ್ಲ ಇದು? ಎಷ್ಟು ಅಜ್ಞಾನ ಅಲ್ಲ? ಒಂದೇ ಒಂದು ಪ್ರಶ್ನೆ ನಿಮ್ಮ ಮುಂದಿಡ್ತೀನಿ. ನಿತ್ಯ ಮುಖದ ಮೇಲಿನ ಹೊಲಸು ತೆಗೆಯುವಂತ ವ್ಯಕ್ತಿ ಬಂದು ನಮ್ಮ ಮಾರಿ ಮೇಲಿನ ಹೊಲಸು ತೆಗೆಯದೆ ಹೋದ್ರ ನಮ್ಮ ಮಾರಿಯನ್ನ ಮಂದಿ ನೋಡ್ಲಾರ್ದಂಗಾಗ್ತದೆ. ನಮ್ಮ ಮಾರಿಯನ್ನ ಮಂದಿ ನೋಡ್ಲಾರ್ದಂಗಾಗ್ತದ. ನಮ್ಮನ್ನ ಚಂದ ಮಾಡುವಂತ ವ್ಯಕ್ತಿ ಸುಮಾರ ಕೆಟ್ಟ? ವಿಚಾರ ಮಾಡಿ. ಮನೆಯೊಳಗೆ ವಯಸ್ಸಾಗಿರುವವರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮತ್ತೆ ಯಾರೋ ಇರ್ತಾರೆ, ಹಾಸಿಗೆಯಾಗ ಬಿದ್ದಾರ, 1 2 ಅಲ್ಲೇ ಮಾಡ್ಕೊಳ್ತಾರ. ನಾವು ಅವರ ಹೊಟ್ಟೆಯಾಗ ಬಂದವರು, ಅಪ್ಪನಿಂದಾಗಿ ಜಗತ್ತಿಗೆ ಬಂದವರು ಇರ್ತೀವಿ. ತಂದೆ ತಾಯಿ ಮಾಡಿದ ಹೊಲಸ ಬಟ್ಟೆಗಳನ್ನ ಮುಟ್ಟಾಕ ನಾವು ಅಸಹ್ಯ ಪಟ್ಕೋತೀವಿ. ಇವತ್ತು ಸಮಾಜದೊಳಗ ಮಡಿವಾಳ ಅನ್ನುವಂತ ವ್ಯಕ್ತಿ ಬಂದು ಹೊಲಸು ಮಾಡಿದ ಬಟ್ಟೆ ತಗೊಂಡು ಹೋಗಿ ಹಳ್ಳಕ್ಕೋಗಿ ಸ್ವಚ್ಛ ಮಾಡಿಕೊಂಡು ಮಡಿ ಮಾಡಿ ತಂದು ಕೊಡ್ತಾನಂದ್ರೆ ಅವ ಸುಮಾರ ಈ ಜಗತ್ತಿನೊಳಗ? ಯಾರು ತಾಯಿ ಅಂತ ಸೇವಾ ಮಾಡ್ತಾರೋ, ಯಾರು ನಮ್ಮ ಬದುಕಿಗೆ ಅನುಕೂಲವನ್ನು ಮಾಡ್ತಾರೋ ಅವರೆಂದೂ ಕೂಡ ಕನಿಷ್ಠರಲ್ಲ. ಮಾನವ ಸಮಾಜದಲ್ಲಿ ಪರಮ ಶ್ರೇಷ್ಠರು ಯಾರಾದರೂ ಇದ್ರ ಇಂಥ ಅಪರೂಪವಾದ ಸೇವೆಯನ್ನು ಮಾಡುವಂತವರೇ ಬಹಳ ದೊಡ್ಡವರು. ಹಾದಿಯೊಳಗ ಬೀದಿಯೊಳಗ ಬಿದ್ದಿರುವಂತ ಕಸ ಬಳಿದು ಸ್ವಚ್ಛ ಮಾಡುವಂತವರು ಇವರೆಲ್ಲ ಸಾಮಾನ್ಯರೇನು? ಇವರನ್ನ ಬಸವಣ್ಣ ಗಮನಿಸಿದ. ಇವರನ್ನ ಸಮಾಜ ದೂರಿಟ್ಟಿತ್ತು. ಛೀ ಅಂತಿತ್ತು, ಥೂ ಅಂತಿತ್ತು, ಪಾಪಿಗಳು ಅಂತಿತ್ತು, ಇವರು ಶೂದ್ರರು ಅಂತಿತ್ತು, ಇವರು ಪಂಚಮರು ಅಂತಿತ್ತು. ಇವರನ್ನ ಮನುಷ್ಯರು ಮುಟ್ಕೋಬಾರದು, ತಟ್ಕೋಬಾರದು, ಇವರು ಮುಂಜಾನೆ ಎದ್ದುಗಳೇ ಇವರು ಮಾರಿ ನೋಡಬಾರದು ಅನ್ನುವಂತ ಅಜ್ಞಾನದ ವ್ಯವಸ್ಥೆಗೆ ಧಿಕ್ಕಾರವನ್ನ ಹೇಳಿ ಅಂದು ಅನುಭವ ಮಂಟಪದೊಳಗ ಎಲ್ಲಾ ಶರಣರಿಗೂ ಅವಕಾಶವನ್ನ ಮಾಡಿಕೊಟ್ಟು ಅವರು ನಮ್ಮ ಹಾಗೆ ಮನುಷ್ಯರು, ಅವರು ನಮ್ಮ ಹಾಗೆ ಭಕ್ತರು, ಅವರು ನಮ್ಮ ಹಾಗೆ ಶರಣರು ಅಂತ ಅಪ್ಪಿಕೊಂಡಿರುವಂತ ಏಕೈಕ ವಿಶ್ವದ ಸಂತ ಅಂದ್ರ 12ನೇ ಶತಮಾನದ ಬಸವಣ್ಣನವರು. ಎಂತ ಅಪರೂಪದ ಅವಕಾಶವನ್ನು ಮಾಡಿಕೊಟ್ರು ನೋಡಿ. ಇಂಥ ಬಸವಣ್ಣನ ತಾಯಿತನದ ಪ್ರೀತಿಗಾಗಿ ಎಲ್ಲರೂ ಬಂದ್ರಲ್ಲ, ಹಂಗ ಮಸಿಬಿನ ಹಾಳದಿಂದ ಹಡಪದ ಅಪ್ಪಣ್ಣ, ಲಿಂಗಮ್ಮ, ಎಂಥ ತತ್ವ, ಆದರ್ಶ ಬಸವಣ್ಣನ ತತ್ವ. ಒಂದು ಕಡೆ ಬಂದು ಹೋಗುವಂತ ಶರಣರಿಗೆ ಮಹಾಮನೆ, ಮತ್ತೊಂದು ಕಡೆ ಅನುಭವದ ಚಿಂತನಕ್ಕಾಗಿ ಅನುಭವ ಮಂಟಪ. ಸಂಪ್ರದಾಯದೊಳಗೆ ಬಂದಿರುವಂತ ಅಜ್ಞಾನವನ್ನು ದೂರ ಮಾಡುವ ಸಲುವಾಗಿನೇ ಬಸವಣ್ಣನವರು ಅಪ್ಪಣ್ಣನವರಿಗೆ ತಮ್ಮ ಅಪರೂಪದ
ಆತ್ಮೀಯ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡ್ರು. ಪರ್ಸನಲ್ ಚೀಫ್ ಸೆಕ್ರೆಟರಿ. ಕಾರಣ ಕಲ್ಯಾಣದ ಪ್ರಧಾನಮಂತ್ರಿ ಬಸವಣ್ಣ. ಏನೆಲ್ಲ ಚರ್ಚೆಗಳು ನಡೀತಾ ಇತ್ತೋ ಪ್ರತಿ ಚರ್ಚೆಗೆ ಸಲಹೆ ಪಡ್ಕೊಳ್ಳುವ ಸಲುವಾಗಿ ಅಪ್ಪಣ್ಣನವರನ್ನ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡಿದ್ರು ಬಸವಣ್ಣನವರು. ಅಂದ್ರೆ ವಿಚಾರ ಮಾಡಬೇಕು, ಅಪ್ಪಣ್ಣನವರು ಎಂಥ ಜ್ಞಾನಿಗಳಾಗಿದ್ರು ಅನ್ನೋದನ್ನ ವಿಚಾರ ಮಾಡಬೇಕು. ಹಾಗೆ ಬಸವಣ್ಣನವರಿಗೆ ಆಪ್ತ ಕಾರ್ಯದರ್ಶಿ ಆಗಿರುವಂತ ಅಪ್ಪಣ್ಣನವರು ಎಂಥ ನಿಲುವಿನ ಶರಣರಾಗಿದ್ರು ಅಂದ್ರ ಒಂದು ಅಪರೂಪದ ಮಾತು ಹೇಳ್ತೀನಿ ನಿಮಗ. ಇವತ್ತು ರಾಷ್ಟ್ರಪತಿಗಳು ಸನ್ಮಾನ ಮಾಡಿ ಪ್ರಶಸ್ತಿಯನ್ನು ಕೊಡ್ತಾರ, ಪದ್ಮಭೂಷಣ ಕೊಡ್ತಾರ, ಪದ್ಮವಿಭೂಷಣ ಕೊಡ್ತಾರ, ಪದ್ಮಶ್ರೀ ಕೊಡ್ತಾರ, ಭಾರತ ರತ್ನ ಕೊಡ್ತಾರ ಅಂದ್ರ ಅದಕ್ಕೆ ಮುಂದಾಳತ್ವ ರಾಷ್ಟ್ರಪತಿದಿರ್ತದ. ಹಾಗೆ ಇವತ್ತು ಅಪ್ಪಣ್ಣನವರ ಹೆಸರಿನ ಮುಂದ 4 ಅಕ್ಷರದ ಒಂದು ನುಡಿ ಅದ, ಬಹಳ ಕಿಮ್ಮತ್ತಿನ ನುಡಿ ಅದು. ಇಡೀ ಶರಣ ಬಳಗದೊಳಗ 770 ಜನ ಏನು ಶರಣರದಾರ, ಆ ಶರಣರೊಳಗ ನಿಜ ಸುಖಿ ಅನಿಸಿಕೊಂಡವರು ಹಡಪದ ಅಪ್ಪಣ್ಣನವರು. ಬಹಳ ದೊಡ್ಡ ಪ್ರಶಸ್ತಿ ಇದು. ಇದನ್ನು ಕೊಟ್ಟವ್ರು ಯಾರು ಗೊತ್ತೇನ್ರಿ? ಇದನ್ನು ನಾವು ನೀವು ಬರೆದಿಲ್ಲ. ಅಂದು ಅನುಭವ ಮಂಟಪದ ಅಧ್ಯಕ್ಷರಾಗಿ ನಾಡಲ್ಲೆಲ್ಲ ಸಂಚಾರ ಮಾಡಿ ನಿಜ ವಿರಾಗಿಯಾಗಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತ ಶೂನ್ಯ ಪೀಠದ ಮೇಲೆ ವಿರಾಜಮಾನರಾಗಿರುವಂತ ಅನುಭವ ಮಂಟಪದ ಅಗ್ರಗಣ್ಯ ವ್ಯಕ್ತಿಯಾಗಿರುವಂತ ಅಲ್ಲಮ ಪ್ರಭುಗಳು ನಿಜ ಸುಖಿ ಅನ್ನುವಂತ ಬಿರುದನ್ನ ಅಪ್ಪಣ್ಣನವರಿಗೆ ಕೊಟ್ಟಾರ. ಅಪ್ಪಣ್ಣನವರಿಗೆ ಕೊಟ್ಟವರು ಯಾರು ಅಂದ್ರೆ ಅಲ್ಲಮ ಪ್ರಭುಗಳು. ಎಂತ ಬಿರುದಿದು! ಇದನ್ನ ಹೃದಯ ತುಂಬಿ ಕೊಟ್ಟಾರ ಅವರು. ಮತ್ತೇನು ಅಪ್ಪಣ್ಣವರು ರೆಕಮೆಂಡ್ ಮಾಡಿ ತಗೊಂಡಾರಂತೀರೇನು? ಮತ್ತೆ ನೀವು ಒಂದು ಪ್ರಶಸ್ತಿ ತಗೋಬೇಕಾದ್ರೆ ಎಷ್ಟು ಕುರಿ ಕೋಣ ಬೀಳ್ತಾವ ಗೊತ್ತಿಲ್ಲ. ಬೇಡಿ ಬೇಡಿ ಪಡ್ಕೊಳ್ಳೋರು ಬಹಳ ಮಂದಿ ಇದೀವಿ ನಾವು ಜಗತ್ತಿನೊಳಗ. ನನಗದು ಕೊಡ್ರಿ, ನನಗಿದು ಕೊಡ್ರಿ, ಏನು ಕೊಟ್ರೆ ಏನದರಿ, ಎಲ್ಲ ತಗೊಂಡ್ರು ಒಂದಿನ ಸುಡುಗಾಡಿಗೆ ಹೋಗೋದದರಿ. ವಿಚಾರ ಮಾಡುವ ಮಾತದ. ನಿಜ ಸುಖಿ, ಎಷ್ಟು ಅರ್ಥಪೂರ್ಣ ಇದು. ನಿಜ ಸುಖಿ ಅಂತ ಅಪ್ಪಣ್ಣ ಲಿಂಗಮ್ಮ ತಾಯಿ ತಮ್ಮ ಬದುಕಿನೊಳಗ ನಿಜ ಸುಖಿಗಳಾಗಿದ್ರು. ನಿಜ ಸುಖಿಗಳಾಗಿದ್ರು. ಏನದು ನಿಜ ಸುಖ? ಯಾವುದದು ನಿಜ ಸುಖ? ಯಾವುದನ್ನ ನಿಜ ಸುಖಿ ಅನ್ನಬೇಕು? ಸುಖವಾವುದು? ಸುಖಿ ಯಾರು? ಸುಖದ ಅನುಭವ ಯಾವುದು? ಅನುಭವ ಮಂಟಪದೊಳಗೆ ಚನ್ನ ಬಸವಣ್ಣನವರು ಪ್ರಶ್ನೆ ಮಾಡ್ಯಾರ, ಇದನ್ನ ಇಟ್ಟಾರ. ಈ ಬಿರುದನ್ನ ಕೊಡುವಾಗ ಇದನ್ನ ಪ್ರಶ್ನೆಯಾಗಿ ಇಟ್ಟಾರ. ಸುಖವಾವುದು? ಸುಖಿ ಯಾರು? ಸುಖದ ಅನುಭವ ಯಾವುದು? ಈ 3 ಪ್ರಶ್ನೆ ಇಟ್ಟುಕೊಂಡು ನಾವು ನೀವು ವಿಚಾರ ಮಾಡೋದಾದ್ರೆ ಯಾವುದನ್ನು ಸುಖ ಅಂತೀರಿ? ಸುಖ ಯಾವುದ್ರಿ? ಯಾವುದು ಸುಖ? ದೊಡ್ಡ ಮನೆ ಇರೋದು ಸುಖ ಏನು? ಅಧಿಕಾರ ಇರೋದು ಸುಖ ಏನು? ಕಾರ್ನಲ್ಲಿ ಓಡಾಡೋದು ಸುಖ ಏನು? ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯಗಳನ್ನ ಮೈ ತುಂಬ ಹಾಕೊಂಡು ತಿರುಗಾಡೋದು ಸುಖ ಏನು? ದಿನ ದಿನ ನಾನಾ ರೀತಿಯ ರುಚಿ ಸ್ವಾದದ ಮೃಷ್ಟಾನ್ನಗಳನ್ನು ಊಟ ಮಾಡೋದು ಸುಖ ಏನು? ಕುಡಿಯೋದು ಸುಖ ಏನು? ತಿನ್ನೋದು ಸುಖ ಏನು? ಭೋಗ ಮಾಡೋದು ಸುಖ ಏನು? ಯಾವುದು ಸುಖ? ಯಾವುದು ಸುಖ? ಆ ಸುಖದ ದಾರಿ ಯಾವುದು? ಯಾವುದನ್ನು ಸುಖ ಅನ್ಬೇಕು? ವಿಚಾರ ಮಾಡಿ. ಇದ್ಯಾವುದು ಸುಖ ಅಲ್ಲ. ಇದು ಲೌಕಿಕ ಪ್ರಪಂಚದೊಳಗೆ ಸುಖವಾಗಿ ಕಂಡ್ರೂ ಕೂಡ ಇದು ದುಃಖ ಮಿಶ್ರಿತವಾಗಿರುವಂತ ಸುಖ. ಇದ್ಯಾವುದು ಸುಖ ಅಲ್ಲ. ಇದೆಲ್ಲ ಹೊರಗಿನ ಸುಖ. ಕಣ್ಣಿನಿಂದ ಸುಖ, ಕಿವಿಯಿಂದ ಸುಖ, ಮೂಗಿನಿಂದ ಸುಖ, ನಾಲಿಗೆಯಿಂದ ಸುಖ, ಮುಟ್ಟೋದರಿಂದ ಸುಖ ಆ ಕ್ಷಣದೊಳಗೆ ಅನಿಸ್ತದ. ಟಿವಿ ನೋಡೋದು ಸುಖ ಅನಿಸ್ತದ.
ಎಷ್ಟಂತ ನೋಡ್ತೀಯ ಮನುಷ್ಯ? ನೋಡ್ತಾ 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 ಅತಿಯಾಗಿ ಕಣ್ಣನ್ನ ಬಳಸ್ಕೊಂಡಿ ಅಂದ್ರ ಕೆಲವೇ ದಿನಗಳಲ್ಲಿ ಇದ್ದ ಕಣ್ಣು ಕೆಡ್ತಾವ, ದುಃಖ ಶುರುವಾಗ್ತದ. ದುಃಖ ಶುರುವಾಗ್ತದ. ಯಾವುದನ್ನು ಸುಖ ಅಂತ ನೋಡ್ತೀಯಲ್ಲ ಅದು ಒಂದು ದಿನ ಹೊರಗಿಂದು ದುಃಖ ಕೊಡ್ತದ. ನಮ್ಮ ಹುಡುಗರು ಕಿವಿಯೊಳಗ ಮೊಬೈಲ್ ಇಟ್ಕೊಂಡ ಕುಂತಾವ, ಎರಡೂ ಕಿವಿಯಾಗ ವೈರ್ ಹಾಕೊಂಡೇ ಇರ್ತಾವ, ಗಾಡಿ ಮ್ಯಾಗ ಹೊಂಟಾಗೂ ಕೇಳ್ತಾವ, ಮನ್ಯಾಗ ಕುಂತಾಗೂ ಕೇಳ್ತಾವ, ಟಾಯ್ಲೆಟ್ ಹೋದಾಗೂ ಕೇಳ್ತಾವ. ಅದು ಕಿವಿಯೊಳಗೆ ಇದ್ದು 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 ಸುಖ ಅನಿಸಿ ಅದನ್ನ ಕೇಳಿ ಇದನ್ನ ಕೇಳಿ ಒಂದು ದಿನ ಕಿವಿ ಕೇಳಾರ್ದಂಗಾಯಿತು ಅಂದ್ರೆ ದುಃಖ. ಹೊರಗಿನ ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ ಬಂಧುಗಳೇ. ಹೊರಗಿನ ವಿಷಯ ವಸ್ತುಗಳಲ್ಲಿ ಸುಖ ಇದ್ರ ಅದು ಎಂದೂ ನಮಗೆ ದುಃಖವನ್ನು ಕೊಡ್ತಿದ್ದಿಲ್ಲ. ಹಸಿವಾಗ್ಯದ, ಹಸಿವಾದಾಗ ತಿನ್ನುವ ಪದಾರ್ಥ ಹಿತ ಅನ್ನಿಸ್ತದ, ಸುಖ ಅನ್ನಿಸ್ತದ. ಆದರೆ ಅದೇ 4 ಗಂಟೆಯೊಳಗ ಕರಗಿ ಹೊರಗೆ ಹೋಯ್ತು ಅಂದ್ರ ಮತ್ತೆ ಹಸಿವಿನ ದುಃಖ ಶುರುವಾಗ್ತದ. ಯಾವುದು ಸುಖ? ಅದಕ್ಕಾಗಿನೇ ಸುಖದೊಳಗ ನಾನು ಹಿಂಗ ವಿಚಾರ ಮಾಡ್ತೀನಲ್ಲ, 4 ಪ್ರಕಾರದ ಸುಖಗಳದಾವ. ಒಂದು ಹೊರಗಿನ ಸುಖ, ಇಲ್ಲಿ ತನಕ ಕೇಳಿದಿರಲ್ಲ, ಇದೆಲ್ಲ ಹೊರಗಿನ ಸುಖ. ಹೊರಗಿದೆಲ್ಲ ಸುಖ ಅನ್ನಿಸ್ತದ, ಹೊರಗಿನ ಸುಖ ಇದು. ಇದು ಯಾರಿಗೂ ಪೂರ್ಣ ಸುಖವನ್ನು ಕೊಟ್ಟಿಲ್ಲ, ಕೊಡೋದಿಲ್ಲ. ಈ ಹೊರಗಿನ ಸುಖ ಹೆಂಗೈತಿ ಅಂದ್ರ, ನಿಮ್ಮ ಕೈಯೊಳಗ ಒಂದು ಉತ್ತುತ್ತಿ, ಕಾರಿಕ, ಖಜ್ಜೂರ ಕೊಟ್ರೆ ಏನು ಮಾಡ್ತೀರಿ? ಮ್ಯಾಲಿದು ತಿಂತೀರಿ, ಒಳಗಿಂದು ಉಗುಳ್ತೀರಿ. ಉತ್ತುತ್ತಿ ಪೂರ್ಣ ಸುಖ ಏನು? ಉತ್ತುತ್ತಿ ಮ್ಯಾಲಿದು ತಿಂತೀರಿ, ಒಳಗಿಂದು ಉಗುಳ್ತೀರಿ. ಅದನ್ನು ತಿನ್ನಾಕ ಬರಂಗಿಲ್ಲ. ಇಲ್ರಿ ನಾವು ತಿಂದ ಬಿಡ್ತೀವಿ ಅಂದ್ರ ಇದ್ದು ಹಲ್ಲು ಕಳ್ಕೋತೀರಿ, ತಿನ್ನಾಕ ಬರಲ್ಲ. ಉತ್ತತ್ತಿ ಹೊರಗಿನ ಸುಖ. ಒಳಗಿನ ಸುಖ ಅಂತ ಇನ್ನೊಂದದ. ಇವೆಲ್ಲ ಹೊರಗಿನ ಒಳಗಿನ ಸುಖ ಅಂತ ಒಂದಿಷ್ಟದಾವ. ಉಂಡಾಗ ಒಳಗೇನೋ ಒಂದು ರೀತಿ ಆನಂದ ಅನಿಸ್ತದ, ಕುಡ್ದಾಗ ಏನೋ ಒಂದು ರೀತಿ ಆನಂದ ಅನಿಸ್ತದ, ಭೋಗ ಮಾಡಿದಾಗ ಏನೋ ಒಂದು ರೀತಿ ಆನಂದ ಅನಿಸ್ತದ. ಆದರೆ ಆ ಆನಂದ ಬಹಳ ಕ್ಷಣದವರೆಗೆ ಇರೋದಿಲ್ಲ. ಒಳಗಿನ ಸುಖ ಇದು ಹೆಂಗ ಅಂದ್ರ, ನಿಮ್ಮ ಕೈಯಾಗ ಒಂದು ಬಾಳೆಹಣ್ಣು ಕೊಟ್ರೆ ಏನು ಮಾಡ್ತೀರಿ ಅಂದ್ರ, ಮ್ಯಾಲೆ ಇದು ಸುಲಿತೀರಿ, ಒಳಗಳದು ಹೊಡಿತೀರಿ. ಇದು ಒಳಗಿನ ಸುಖ. ಅದು ಪೂರ್ಣ ಸುಖ ಅಲ್ಲ, ಸಿಪ್ಪಿ ಒಗ್ಯಾಕ ಬೇಕು. ಅದು ಒಳಗಿನ ಸುಖ, ಅದು ಪೂರ್ಣ ಸುಖ ಅಲ್ಲ. ಇನ್ನೊಂದು ಸುಖ ಅದ, ಅದಕ್ಕ ನಡವರಿಕಿನ ಸುಖ ಅಂತ ಕರೀತಾರ. ಬರುವಾಗ ಒಬ್ರ ಬಂದೀವಿ, ಹೋಗೋ ಮುಂದ ಒಬ್ರ ಹೋಗ್ತೀವಿ, ಬರೋ ಮುಂದೆ ಯಾರನ್ನೂ ಕರ್ಕೊಂಡು ಬಂದಿಲ್ಲ. ಈಗೇನ್ ಎಲ್ಲರೂ ಗಂಟು ಬಿದ್ದಾರಲ್ಲ, ನಮ್ ಸುತ್ತಮುತ್ತ ಎಲ್ಲ ಅದಾರಲ್ಲ, ಇವ್ರು ಯಾರು ಬರುವಾಗ ನಮ್ ಕೂಡ ಬಂದಿಲ್ಲ. ನಾಳೆ ನಾವು ಹೋಗೋ ಮುಂದೆ ನಮ್ ಕೂಡ ಇದ್ದಿರ್ ನಡೀರಿ ಹೋಗೋಮಂತ ಹೆಗಲ ಮೇಲೆ ಕೈಯಾಗಿ ಕರ್ಕೊಂಡು ಹೋಗಾಕು ಬರಂಗಿಲ್ಲ. ಬರ್ತದೇನೋ? ಇಲ್ಲ. ಬರುವಾಗ ಒಬ್ರ ಬಂದೀವಿ, ಹೋಗೋ ಮುಂದ ಒಬ್ರ ಹೋಗ್ತೀವಿ. ಬರುವಾಗ ಭೂಮಿ ತಂದಿಲ್ಲ, ಬರುವಾಗ ಮನಿ ತಂದಿಲ್ಲ, ಬರುವಾಗ ಅಧಿಕಾರ ಅಂತಸ್ತು ತಂದಿಲ್ಲ, ಬರುವಾಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಧನ ಕನಕ ವಜ್ರ ವೈಡೂರ್ಯ ಯಾವುದನ್ನು ತಂದಿಲ್ಲ. ಇವೆಲ್ಲ ಯಾವಾಗ ಸಿಕ್ಕಾವಂದ್ರ ಇಲ್ಲಿಗೆ ಬಂದು ಬೆಳೆದು ದೊಡ್ಡವರಾಗಿ ಬುದ್ಧಿ ಬೆಳೆದ ಮೇಲೆ ಇವೆಲ್ಲ ನಡವರ್ಕ ಕೂಡ್ಯಾವ. ಇವು ನಡವರ್ಕ ಕೂಡ್ಯಾವ. ಇದು ಕೂಡ ಪೂರ್ಣ ಸುಖ ಅಲ್ಲ. ಇದಕ್ಕೆ ಉದಾಹರಣೆ ಏನು ಅಂದ್ರ, ನಿಮ್ಮ ಕೈಯಾಗ ಮೊನ್ನೆ ಹೋಗ್ಯಾದ, ಇನ್ನೂ ಸಿಗ್ತಾವ, ಇಲ್ಲಂತ ಏನಲ್ಲ. ಮೊನ್ನೆನೂ ತಂದಿದ್ರು ನಮಗೆ ತಿನ್ನಾಕ ಮಾವಿನ ಹಣ್ಣ. ಅದ್ರೊಳಗ ಮ್ಯಾಲಿದು ತೆಗೆದೊಗಿತೀರಿ,
ನಡಬರಕ್ಕಿದ್ದಿದ್ದು ಕೆನಿ 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 ಹೊಡಿತೀರಿ, ಅದಾದ್ಮೇಲೆ ಅದ್ರಾಗ ಒಂದು ವಟ್ಟ ಅಂತಿರ್ತದೆ, ಅದನ್ನು ಒಗಿತೀರಿ, ಮ್ಯಾಲಿದು ಒಗಿತೀರಿ, ಕೆಳಗಿಂದು ಒಗಿತೀರಿ, ನಡಬರ್ಕಿಂದ ಏನು ಹೊಡಿತೀರಿ. ಇದು ನಡುವಿನ ಸುಖ, ಇದು ನಡುವಿನ ಸುಖ. ಅಪ್ಪಣ್ಣನವರು ಯಾವ ರೀತಿಯೊಳಗೆ ನಿಜ ಸುಖಿ ಆದರು ಅನ್ನೋದು ತಿಳಿಬೇಕಾಗ್ಯದ. ನಿಜ ಸುಖಿ ಆಗಿರುವಂತ ಅಪ್ಪಣ್ಣ ಮಾಡಿದ ತ್ಯಾಗ ಯಾವುದು ಈ ಸಮಾಜಕ್ಕೆ ಅನ್ನೋದು ತಿಳಿಬೇಕಾಗ್ಯದ. ಇವತ್ತು ಆ ಸಮಾಜವನ್ನು ನಾವು ಪ್ರೀತಿ ಮಾಡಬೇಕು ಅನ್ನುವಂತ ಅರಿವು ನಮ್ಮೊಳಗೆ ಮೂಡಬೇಕಾಗ್ಯದ. ಲಿಂಗಾಯತ ಧರ್ಮದೊಳಗ ಅಪರೂಪವಾಗಿರುವಂತ ಸಮಾಜ ಅಂದ್ರೆ ಅಪ್ಪಣ್ಣನ ಸಮಾಜ. ಪೂರ್ಣ ಸುಖ ಯಾವುದ್ರಿ? ನಿಜ ಸುಖ ಯಾವುದು? ಹೊರಗಿನ ಸುಖ, ಒಳಗಿನ ಸುಖ, ನಡುವಿನ ಸುಖ, ಕೊನೆಯ ಸುಖವೇ ಅದು ಪೂರ್ಣ ಸುಖ, ಪರಮ ಸುಖ ಅಂತಾಳ ಅಕ್ಕ ಮಹಾದೇವಿ. ಪರಮ ಸುಖ, ಅದರ ಜೊತೆಗೆ ಅದು ನಿಜ ಸುಖ, ಸುಳ್ಳು ಸುಖ ಅಲ್ಲ. ಇವೇನದಾವಲ್ಲ ಮೂರು, ಇವು ಸುಳ್ಳು ಸುಖಗಳು. ಇದನ್ನ ನಂಬಲಿಲ್ಲ ಅಪ್ಪಣ್ಣ, ಇದನ್ನ ನಂಬಲಿಲ್ಲ ಲಿಂಗಮ್ಮ ತಾಯಿ. ಅದಕ್ಕಾಗಿ ಅಲ್ಲಮ ಪ್ರಭುಗಳು ಅವರಿಗೆ ನಿಜ ಸುಖಿ ಅಂದಾರ. ಹಾಗೆ ತನ್ನನ್ನ ತಾನು ಅರಿದು ಆಧ್ಯಾತ್ಮದ ಮಾರ್ಗದೊಳಗ ಅರಿವಿನ ಎಚ್ಚರಿಕೆಯೊಳಗೆ ಯಾವ ಸಾಗ್ತಾನ ಅವನು ಪೂರ್ಣ ಸುಖಿಯಾಗಿ ಈ ಜಗತ್ತಿನೊಳಗೆ ಬಾಳ್ತಾನ. ಅಂತ ನಿಜ ಸುಖಿಯಾಗಿ ಬಾಳಿದವರು ಹಡಪದ ಅಪ್ಪಣ್ಣಗಳು, ಹಡಪದ ಅಪ್ಪಣ್ಣಗಳು.